ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ ಮೊದಲ ಸಿಎಂ ಯಾರು ಗೊತ್ತಾ ನಿಮಗೆ? ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಒಂದು ಪ್ರಕರಣವನ್ನ ಸ್ವತಃ ಅವರೇ ಹೋಗಿ ವಕಾಲತ್ತು ವಹಿಸಿದ್ರಂತೆ. ಎಸ್ಐಆರ್ ವಿರುದ್ಧದ ಆ ಒಂದು ಪ್ರಕರಣ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೂ ಮುನ್ನ ಮಣ್ಣಿನ ಮಗ ದೇವೇಗೌಡರು ಕೂಡ ಒಂದು ಪ್ರಕರಣದಲ್ಲಿ ಅಂದ್ರೆ ಕರ್ನಾಟಕದ ಇಡೀ ಕನ್ನಡಿಗರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ ಮೊದಲ ಸಿಎಂ ಯಾರು? ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ ಮೊದಲ ಸಿಎಂ ಬ್ಯಾನರ್ಜಿ ಅಲ್ಲ, ಬದಲಾಗಿ ಇನ್ಯಾರು? ಬ್ಯಾನರ್ಜಿಗೂ ಮೊದಲೇ ಸುಪ್ರೀಂ ಕೋರ್ಟ್ನಲ್ಲಿ ಗುಡುಗಿದ್ದರು ದೇವೇಗೌಡರು, ಮಣ್ಣಿನ ಮಗ ದೇವೇಗೌಡ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರ ಎಸ್ಐಆರ್. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಖುದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರು, ಇಡೀ ಜಗತ್ತನ್ನೇ ಗಮನ ಸೆಳೆದಿದ್ರು ಅವರು. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ ಮೊದಲ ಸಿಎಂ ಎನ್ನುವಂತಹ ಸುದ್ದಿ ಬಹಳಷ್ಟು ಚರ್ಚೆಯಾಯಿತು. ಆದರೆ ಅವರಲ್ಲ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗಿಂತ ಮೊದಲೇ ಇತಿಹಾಸ ಗೆದ್ದಿದ್ದ ಅಥವಾ ಬರೆದಿದ್ದ ಎಚ್.ಡಿ. ದೇವೇಗೌಡರು ಸಿಎಂ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ದೇ ಒಂದು ರಣರೋಚಕ ಇತಿಹಾಸ. ಅದು ಕರ್ನಾಟಕದ ಹಿತಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ವಾದ ಮಂಡಿಸಿದ್ದ ದೇವೇಗೌಡ ಸೀರೆ ಉಟ್ಟು ಕೋರ್ಟ್ ಒಳಕ್ಕೆ ಹೋಗಿ ಎಸ್ಐಆರ್ ವಿರುದ್ಧ ವಾದ ಮಂಡಿಸಿದ್ದ ಮಮತಾ ಬ್ಯಾನರ್ಜಿ ಸೀರೆ ಉಟ್ಟು ಹೋಗೋ ಮುಂಚೆ ಲುಂಗಿ ಉಟ್ಕೊಂಡು ದೇವೇಗೌಡರು ಹೋಗಿದ್ರು. ವಿರೋಧಿ ಬಣದಲ್ಲಿರುವ ಸಿಎಂ ಸಿದ್ದರಾಮಯ್ಯನವರು ಹಲವು ಬಾರಿ ಹೇಳಿಕೆ ಕೊಟ್ಟಿದ್ರು. ಡಿಸೆಂಬರ್ 11, 1994ರಲ್ಲಿ ವೀರಪ್ಪ ಮೊಯ್ಲಿ ಅವರು ಕೂಡ ರಾಜೀನಾಮೆ ಕೊಟ್ಟಂತಹ ಪ್ರಹಸನ ನಡೆಯಿತು. ರಾಜ್ಯದ 11ನೇ ಮುಖ್ಯಮಂತ್ರಿಯಾಗಿ ಎಚ್.ಡಿ. ದೇವೇಗೌಡರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ. 1 ವರ್ಷ 172 ದಿನಗಳ ಕಾಲ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಆಲಮಟ್ಟಿ ಕೇಸ್ನಲ್ಲಿ ದೇವೇಗೌಡರು ಸುಪ್ರೀಂ ಕೋರ್ಟ್ನಲ್ಲಿ ನಡೆಸಿದ ಮಹಾವಾದ ಇಡೀ ಕನ್ನಡಿಗರ ಪರವಾಗಿತ್ತು. ಆಲಮಟ್ಟಿಗೆ ಸಂಬಂಧಪಟ್ಟಂತೆ ಕೊಟ್ಟ ಟೆಕ್ನಿಕಲ್ ಡೇಟಾ ನೀಡಿದ ದೇವೇಗೌಡರು ಅವರ ಅನುಭವಕ್ಕೆ ಸುಪ್ರೀಂ ಕೋರ್ಟ್ ಬೆಂಚ್ ಕೂಡ ಆಶ್ಚರ್ಯ ಆಗಿತ್ತು. ಎಲ್ಲ ಹಿಂಗ್ ಮಾತನಾಡ್ತವರಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ ದೇವೇಗೌಡರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಒಂದು ಪ್ರಕರಣದಲ್ಲಿ ವಾದ ಮಾಡುವ ಮುನ್ನವೇ ಕರ್ನಾಟಕದ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಕನ್ನಡಿಗರ ಪರವಾಗಿ ನಿಂತು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಸುಪ್ರೀಂನಲ್ಲಿ ಎಸ್ಐಆರ್ ವಿರುದ್ಧ ಆ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಒಂದಷ್ಟು ಜಾಗತಿಕವಾಗಿ ಸುದ್ದಿಯಾದರು. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ನೋಡಿ ಒಂದು ಪ್ರಕರಣದಲ್ಲಿ ಅವರೇ ವಾದ ಮಾಡ್ತಿದ್ದಾರೆ ಅಂತ ಹೇಳಿ. ಹೆಣ್ಣು ಮನಸ್ಸು ಮಾಡುವ ಮುನ್ನವೇ ಗಂಡು ಮನಸ್ಸು ಮಾಡಿದ್ರು. ಅದರ ಅರ್ಥ ಹೆಣ್ಣಿಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾರೆ ಗಂಡಸರು ಅಂತ ದೇವೇಗೌಡರು ವಾದ ಮಾಡಿದ್ರು. ಹಾಗಾಗಿ ಹೆಣ್ಣಿಗೆ ಬರಬಹುದಾದ ಬಿರುದು ತಪ್ಪಿ ಗಂಡಿಗೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ ಮೊದಲ ಸಿಎಂ ಬ್ಯಾನರ್ಜಿ ಅಲ್ಲ. ಬ್ಯಾನರ್ಜಿಗೂ ಮೊದಲೇ ಸುಪ್ರೀಂನಲ್ಲಿ ಗುಡುಗಿದ್ರು ದೇವೇಗೌಡರು. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವಂತಹ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಖುದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ ಮೊದಲ ಸಿಎಂ ಎನ್ನುವ ಸುದ್ದಿ ಹರಿದಾಡಿತ್ತು. ಈಗ ದೇವೇಗೌಡರು ಒಂದು ಪ್ರಕರಣದಲ್ಲಿ ಕನ್ನಡಿಗರ ಪರ ನಿಂತು ವಾದಿಸಿದ ಮೊದಲ ಸಿಎಂ ಆಗಿದ್ರು ಅನ್ನೋ ವಿಚಾರವೂ ಕೂಡ ಬಹಳಷ್ಟು ಕೌತುಕತೆಯನ್ನ ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.